Hello everyone, this is Deepika, lecturer, Electronics Department, Government Polytechnic, Mulbagal, Department of Collegiate and Technical Education. I'm here to take the session on the microcontroller and applications for the third semester students of Mechatronics Department. The session is on Unit 1, that is nothing but Architecture of Microcontroller 8051. Let's start the session. In this session, we will be looking into IO ports. ನಿಮಗೆ ಗೊತ್ತಿರೋ ಹಾಗೆ ಈ ಮೊದಲೇ ನೀವು ಬ್ಲಾಕ್ ಡಯಾಗ್ರಾಮ್ ಆಫ್ 8051 ಓದಿರ್ತೀರಾ. ಪ್ರತಿ ಬ್ಲಾಕ್ ಬಗ್ಗೆ ಅದರ ಫಂಕ್ಷನ್ ಬಗ್ಗೆ ತಿಳ್ಕೊಂಡಿರ್ತೀರ. ಮೆಮೊರಿ ಮತ್ತು ರಿಜಿಸ್ಟರ್ಸ್ ಬಗ್ಗೆ ತಿಳ್ಕೊಂಡಿರ್ತೀರ. PSW ರಿಜಿಸ್ಟರ್ ಬಗ್ಗೆನೂ ತಿಳ್ಕೊಂಡಿರ್ತೀರ. ಈ ಸೆಷನಲ್ಲಿ ಕಂಪ್ಲೀಟ್ಲಿ ಯು ವಿಲ್ ಬಿ ಲುಕಿಂಗ್ ಇಂಟು IO ಪೋರ್ಟ್ಸ್. IO ಪೋರ್ಟ್ಸ್ ಎಷ್ಟಿದೆ, ಅದರ ಫಂಕ್ಷನ್ ಏನು ಅನ್ನೋದ್ರ ಬಗ್ಗೆ ಎಲ್ಲ ತಿಳ್ಕೊತೀರ. ನಾವು ದ IO ಪೋರ್ಟ್ಸ್ ಇಸ್ ನಥಿಂಗ್ ಬಟ್ ಅದರಲ್ಲಿ ಎಷ್ಟು ಟೈಪ್ಸ್ ಇದೆ, 4 ಟೈಪ್ ಇದೆ. ಪೋರ್ಟ್ 0, ಪೋರ್ಟ್ 1, ಪೋರ್ಟ್ 2, ಪೋರ್ಟ್ 3. ಇದ್ರ ಬಗ್ಗೆ ಎಲ್ಲ ತಿಳ್ಕೊತೀರ ಈ ಸೆಷನಲ್ಲಿ. ಮತ್ತು IO ಪೋರ್ಟ್ ಸ್ಟ್ರಕ್ಚರ್. ನೆಕ್ಸ್ಟ್ ಈಸ್ ಆಬ್ಜೆಕ್ಟಿವ್. ಆಬ್ಜೆಕ್ಟಿವ್ ಅಂದರೆ ನೀವು ಈ ಸೆಷನ್ ಮುಗಿಯೋ ಅಷ್ಟರಲ್ಲಿ ಏನೇನೆಲ್ಲ ಕಲಿತೀರಾ ಅಂತ. ಯಾವ ಪೋರ್ಟು ಯಾವ ಪಿನ್ಸ್ಗೆ ಕಾನ್ಫಿಗರ್ ಆಗಿದೆ ಅನ್ನೋದು ತಿಳ್ಕೊತೀರಾ. ದಟ್ ಈಸ್ ನಥಿಂಗ್ ಬಟ್ ಪಿನ್ಸ್ ಕಾನ್ಫಿಗರ್ಡ್ ಫಾರ್ ದಿ ಪೋರ್ಟ್ಸ್. ಮತ್ತು ಪೋರ್ಟ್ಸ್ದು ಪರ್ಪಸ್ ತಿಳ್ಕೊತೀರಾ. ಆ ಪೋರ್ಟಿಂದ ಏನು ಉಪಯೋಗಗಳಿವೆ ಅನ್ನೋದನ್ನು ತಿಳ್ಕೊತೀರಾ. ಅದರಿಂದ ಏನೆಲ್ಲ ಯೂಸ್ ಆಗುತ್ತೆ ಅನ್ನೋದು ತಿಳ್ಕೊತೀರಾ. ದಟ್ ಈಸ್ ನಥಿಂಗ್ ಬಟ್ ಪರ್ಪಸ್ ಆಫ್ ಈಚ್ ಪೋರ್ಟ್. ನೆಕ್ಸ್ಟು IO ಪೋರ್ಟ್ ಇಂಟರ್ನಲ್ ಸ್ಟ್ರಕ್ಚರ್ ತಿಳ್ಕೊತೀರಾ. ನೆಕ್ಸ್ಟ್ IO ಪೋರ್ಟ್ಸ್. ಎಷ್ಟು IO ಪೋರ್ಟ್ಸ್ ಇದೆ? ಈಗಾಗಲೇ ನಾನು ಹೇಳಿದ್ದೀನಿ 4 IO ಪೋರ್ಟ್ಸ್ ಇದೆ. ಪೋರ್ಟ್ 0, ಪೋರ್ಟ್ 1, ಪೋರ್ಟ್ 2, ಪೋರ್ಟ್ 3. ಆಲ್ ದಿ 4 IO ಪೋರ್ಟ್ಸ್ ಆರ್ ಆಫ್ 8 ಬಿಟ್. 4 IO ಪೋರ್ಟ್ ಕೂಡ 8 ಬಿಟ್ ಇರುತ್ತೆ. ಐ ಮೀನ್ ಒಂದೊಂದು ಪೋರ್ಟಲ್ಲೂ 8 ಬಿಟ್ ಇರುತ್ತೆ. ಪೋರ್ಟ್ 0 ಈಸ್ ಆಫ್ 8 ಬಿಟ್ಸ್, ಪೋರ್ಟ್ 1 ಆಫ್ 8 ಬಿಟ್ಸ್, ಪೋರ್ಟ್ 2 ಈಸ್ ಆಫ್ 8 ಬಿಟ್ಸ್, ಪೋರ್ಟ್ 3 ಈಸ್ ಆಫ್ 8 ಬಿಟ್ಸ್. ಮತ್ತು ಈ 4 ಪೋರ್ಟ್ಗೂ ಡಿಫ್ರೆಂಟ್ ಫಂಕ್ಷನ್ಸ್ ಇರುತ್ತೆ. ಒಂದೊಂದು ಪೋರ್ಟೂ ಡಿಫ್ರೆಂಟ್ ಆ್ಯಕ್ಷನ್ಸ್ ಮಾಡುತ್ತೆ. ಅಂದರೆ ಒಂದೊಂದು ಪೋರ್ಟೂ ನಾವು ಡಿಫ್ರೆಂಟ್ ಯೂಸಸ್ಗೆ ಬಳಸಬಹುದು. ಮತ್ತು ಆಲ್ ದಿ ಪೋರ್ಟ್ಸ್ ವಿಲ್ ಬಿ ಕ್ವೇಸಿ ಬೈ ಡೈರೆಕ್ಷನಲ್. ಮತ್ತು ಈ ಎಲ್ಲ ಪೋರ್ಟ್ಸೂ ರೀಸೆಟ್ ಕಂಡೀಷನಲ್ಲಿ ಇರೋವಾಗ ಇಟ್ ಆ್ಯಕ್ಟ್ಸ್ ಆಸ್ ಎ ಇನ್ಪುಟ್. ಮತ್ತು ಇಟ್ ಮೀನ್ಸ್ ಅದು ಇಟ್ ಈಸ್ ರೆಡಿ ಟು ಟೇಕ್ ದಿ ಇನ್ಪುಟ್ ಅಂತ ಅರ್ಥ. ಅದೇ ಲೈನಲ್ಲಿ ಹೇಳ್ತಾನೆ, ಆಲ್ ದಿ ಪೋರ್ಟ್ಸ್ ಅಪಾನ್ ರೀಸೆಟ್ ಆರ್ ಕಾನ್ಫಿಗರ್ಡ್ ಆಸ್ ಇನ್ಪುಟ್, ರೆಡಿ ಟು ಬಿ ಯೂಸ್ಡ್ ಆಸ್ ಇನ್ಪುಟ್ ಪೋರ್ಟ್ಸ್. ನೆಕ್ಸ್ಟ್ ಪಾಯಿಂಟ್ ಬಂದು, ವೆನ್ ದಿ ಪೋರ್ಟ್ 0 ಈಸ್ ರಿಟರ್ನ್ ಟು ಎ ಪೋರ್ಟ್, ಇಟ್ ಬಿಕಮ್ಸ್ ಆನ್ ಔಟ್ಪುಟ್ ಪೋರ್ಟ್. ಏನಿದ್ರ ಅರ್ಥ ಅಂದರೆ, ವೆನ್ ದಿ ಫಸ್ಟ್ 0 ಈಸ್ ರಿಟರ್ನ್ ಅಂದರೆ ಮೊದಲು ನಾವು 0 ಅಂತ ರೈಟ್ ಮಾಡಿದ್ರೆ ಪೋರ್ಟ್ಗೆ, ಇಟ್ ಆ್ಯಕ್ಟ್ಸ್ ಆಸ್ ಎ ಔಟ್ಪುಟ್ ಪೋರ್ಟ್. ಅಂದರೆ 0 ಇದೆ ಅಂದರೆ ಇಟ್ ವಿಲ್ ರೈಟ್, ಅಂದರೆ ಔಟ್ಪುಟ್ ಬರುತ್ತೆ ಅಂತ. 1ನ್ನು ಸೆಂಡ್ ಮಾಡ್ತೀವಿ ಅಂದರೆ ಇಟ್ ಆ್ಯಕ್ಟ್ಸ್ ಆಸ್ ಎ ಇನ್ಪುಟ್. ಅದನ್ನು ನೆಕ್ಸ್ಟ್ ಲೈನ್ ಹೇಳ್ತಾನೆ, ಟು ರೀಕಾನ್ಫಿಗರ್ ಇಟ್ ಆಸ್ ಆನ್ ಇನ್ಪುಟ್ 1 ಮಸ್ಟ್ ಬಿ ಸೆಂಡ್ ಟು ದಿ ಪೋರ್ಟ್ ಅಂತ ಹೇಳ್ತಾನೆ. ಈಗ ಒಂದೊಂದೇ ಪೋರ್ಟ್ಸ್ ಬಗ್ಗೆ ನೋಡ್ತಾ ಹೋಗೋಣ. ಫಸ್ಟ್ ಪೋರ್ಟ್ ಬಂದು ಇಟ್ ಈಸ್ ನಥಿಂಗ್ ಬಟ್ ಪೋರ್ಟ್ 0. ನೀವು ಇಲ್ಲಿ ಒಂದು ಫಿಗರ್ ನೋಡ್ತಿದ್ದೀರಾ ಸ್ಲೈಡಲ್ಲಿ. ಆ ಫಿಗರಲ್ಲಿ IO ಪೋರ್ಟ್ 0 ಟೋಟಲ್ 8 ಬಿಟ್ಸ್ ಇದೆ. ದಟ್ ಈಸ್ ನಥಿಂಗ್ ಬಟ್ P0.0 ಟು P0.7. ಇಟ್ ಈಸ್ ಆಫ್ 8 ಬಿಟ್ಸ್. ಪ್ರತಿಯೊಂದು ಬಿಟ್ಟು ಕೂಡ ಅಂದರೆ ಪ್ರತಿಯೊಂದು ಪಿನ್ ಕೂಡ ಇಟ್ ಈಸ್ ಕನೆಕ್ಟೆಡ್ ಟು ಪುಲ್-ಅಪ್ ರೆಜಿಸ್ಟರ್ಸ್. ಪುಲ್-ಅಪ್ ರೆಜಿಸ್ಟರ್ಸ್ನ ಮತ್ತೆ ದೇ ಹ್ಯಾವ್ ಗಿವನ್ ಟು ಪ್ಲಸ್ VCC ಕನೆಕ್ಷನ್. ಪುಲ್-ಅಪ್ ರೆಜಿಸ್ಟರ್ಸ್ ಯಾಕೆ ಯೂಸ್ ಮಾಡ್ತೀವಿ?
ಪೋರ್ಟ್ ಝೀರೋದು ಒಂದು ಫಂಕ್ಷನ್ ಇದೆ, ಏನಂದರೆ ವಿತೌಟ್ ಪುಲ್ ಅಪ್ ರೆಜಿಸ್ಟರ್ ವಿ ಕಾಂಟ್ ಯೂಸ್ ದಿ ಪೋರ್ಟ್ ಝೀರೋ ಆ್ಯಸ್ ಇನ್ಪುಟ್ ಆರ್ ಔಟ್ಪುಟ್ ಪೋರ್ಟ್. ಅಂದರೆ ಪುಲ್ ಅಪ್ ರೆಜಿಸ್ಟರ್ಸ್ ಇಲ್ಲದೆ ನಾವು ಪೋರ್ಟ್ ಝೀರೋನ ಇನ್ಪುಟ್ ಅಥವಾ ಔಟ್ಪುಟ್ ಪೋರ್ಟ್ ಆಗಿ ಯೂಸ್ ಮಾಡೋಕ್ಕಾಗಲ್ಲ. ಈಗ ನೋಡೋಣ ಪೋರ್ಟ್ ಝೀರೋ ಬಗ್ಗೆ ಏನೇನು ಕೊಟ್ಟಿದ್ದಾರೆ. ಪೋರ್ಟ್ ಝೀರೋ ಕ್ಯಾನ್ ಬಿ ಯೂಸ್ಡ್ ಆ್ಯಸ್ ಎ ಡ್ಯುಯಲ್ ಪರ್ಪಸ್ ಪೋರ್ಟ್. ಅಂದರೆ ಪೋರ್ಟ್ ಝೀರೋನ ನಾವು ಡ್ಯುಯಲ್ ಪರ್ಪಸ್ಗೆ ಯೂಸ್ ಮಾಡ್ಬೋದು. ಮತ್ತು ಯಾವೆಲ್ಲ ಪಿನ್ ಆಫ್ 8051 ಈಸ್ ಯೂಸ್ಡ್ ಆ್ಯಸ್ ಎ ಪೋರ್ಟ್ ಝೀರೋ ಅಂತ ನೋಡೋಣ. ಇಟ್ ಈಸ್ ನಥಿಂಗ್ ಬಟ್ ಪಿನ್ 32 ಟು ಪಿನ್ 39. ಅಂದರೆ ಪಿನ್ 32 ಇಂದ ಪಿನ್ 39 ಆಫ್ 8051 ಅಂದರೆ 8 ಬಿಟ್ಸ್ನ ನಾವು ಪೋರ್ಟ್ ಝೀರೋ ಆಗಿ ಯೂಸ್ ಮಾಡ್ತೀವಿ. ನಾನು ಆಗಲೇ ಹೇಳ್ದಂಗೆ ನೆಕ್ಸ್ಟ್ ಪಾಯಿಂಟು, ಟು ಯೂಸ್ ದಿಸ್ ಪೋರ್ಟ್ ಆ್ಯಸ್ ಬೋತ್ ಇನ್ಪುಟ್ ಆರ್ ಔಟ್ಪುಟ್ ಪೋರ್ಟ್ಸ್ ಈಚ್ ಪಿನ್ ಮಸ್ಟ್ ಬಿ ಕನೆಕ್ಟೆಡ್ ಎಕ್ಸ್ಟರ್ನಲಿ ಟು ದಿ ಪುಲ್ ಅಪ್ ರೆಸಿಸ್ಟರ್. ಆಗಲೇ ಹೇಳಿದೆ, ಪುಲ್ ಅಪ್ ರೆಸಿಸ್ಟರ್ಸ್ಗೆ ಕನೆಕ್ಟ್ ಮಾಡಿಲ್ಲ ಅಂದರೆ ಪೋರ್ಟ್ನ, ಆ ಪೋರ್ಟ್ನ ಇನ್ಪುಟ್ ಅಥವಾ ಔಟ್ಪುಟ್ ಪೋರ್ಟ್ ಆಗಿ ಯೂಸ್ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ನೋಡೋಣ ಪೋರ್ಟ್ ಝೀರೋನ ಯಾವ್ಯಾವ ರೀತಿ ಅದರ್ ಫಂಕ್ಷನ್ಸ್ಗೆ ಯೂಸ್ ಮಾಡ್ಬೋದು ಅಂತ. ಈ ಐಒ ಪೋರ್ಟ್ನ ನಾವು ಮಲ್ಟಿಪ್ಲೆಕ್ಸ್ ಡೇಟಾ ಬಸ್ ಆಗಿ ಯೂಸ್ ಮಾಡ್ಬೋದು. ಇಟ್ ಕ್ಯಾನ್ ಬಿ ಯೂಸ್ಡ್ ಆ್ಯಸ್ ಎ ಮಲ್ಟಿಪ್ಲೆಕ್ಸ್ ಡೇಟಾ ಬಸ್. ಮತ್ತು ಈ ಐಒ ಪೋರ್ಟ್ನ 8 ಬಿಟ್ ಇನ್ಸ್ಟ್ರಕ್ಷನ್ ಬಸ್ ಆಗಿ ಕೂಡ ಯೂಸ್ ಮಾಡ್ಬೋದು ಆನ್ ಕಂಡೀಷನ್ಸ್ ಸ್ಟ್ರೋಬ್ಡ್ ಬೈ PSEN. ಮತ್ತು ಇದನ್ನು ವಿ ಕ್ಯಾನ್ ಆಲ್ಸೋ ಯೂಸ್ ಇಟ್ ಫಾರ್ ಆ್ಯಸ್ ಎ ಲೋ ಬೈಟ್ ಆಫ್ ಅಡ್ರೆಸ್ ಬಸ್ ಸ್ಟ್ರೋಬ್ಡ್ ಬೈ ALE ರೆಜಿಸ್ಟರ್. ಮತ್ತು 8 ಬಿಟ್ ಡೇಟಾ ಬಸ್ಸಾಗಿ ಕೂಡ ಯೂಸ್ ಮಾಡ್ಬೋದು ಸ್ಟ್ರೋಬ್ಡ್ ಬೈ WR ಅಂದರೆ ರೈಟ್ ಆ್ಯಂಡ್ ರೀಡ್ ರೆಜಿಸ್ಟರ್ಸ್ ಆಗಿ ಸ್ಟೋವ್ ಮಾಡ್ಕೊಂಡಾಗ ಕೂಡ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಪೋರ್ಟ್ ಬಂದು ಪೋರ್ಟ್ 1. ಪೋರ್ಟ್ 1 ಬಂದು 8051 ICಲಿ ಯಾವ ಪಿನ್ನಿಂದ ಯಾವ ಪಿನ್ವರೆಗೂ ಯೂಸ್ ಮಾಡ್ತೀವಿ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಪಿನ್ 1ಇಂದ ಪಿನ್ 8ವರೆಗೂ. ಅದೇ ಫಸ್ಟ್ ಪಾಯಿಂಟ್ ಕೊಟ್ಟಿದ್ದಾರೆ, ಪೋರ್ಟ್ 1 ಇಸ್ ಎ ಡೆಡಿಕೇಟೆಡ್ IO ಪೋರ್ಟ್ ಫ್ರಮ್ ಪಿನ್ 1 ಟು ಪಿನ್ 8. ಪಿನ್ 1ಇಂದ ಪಿನ್ 8ವರೆಗೂ, ದಟ್ ಈಸ್ ನಥಿಂಗ್ ಬಟ್ 8 ಬಿಟ್ಸ್ ಆಫ್ ಪೋರ್ಟ್ 1. ಮತ್ತು ಅಪಾನ್ ರೀಸೆಟ್ ಇಟ್ ಈಸ್ ಕಾನ್ಫಿಗರ್ಡ್ ಆ್ಯಸ್ ಔಟ್ ಪೋರ್ಟ್. ಅಂದರೆ ರೀಸೆಟ್ ಕಂಡೀಷನಲ್ಲಿ ಇಟ್ ವಿಲ್ ಬಿ ಕಾನ್ಫಿಗರ್ಡ್ ಆ್ಯಸ್ ಔಟ್ಪುಟ್ ಪೋರ್ಟ್ ಅಂತ ಹೇಳ್ತಾನೆ. ಮತ್ತು ಇಟ್ ಈಸ್ ಜನರಲಿ ಯೂಸ್ಡ್ ಫಾರ್ ಇಂಟರ್ಫೇಸಿಂಗ್ ಟು ಎಕ್ಸ್ಟರ್ನಲ್ ಡಿವೈಸ್. ಈ ಪೋರ್ಟನ್ನು ನಾವು ಯೂಶಲಿ ಎಕ್ಸ್ಟರ್ನಲ್ ಡಿವೈಸಸ್ನ ಕನೆಕ್ಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ನಿಮ್ಮ ಲ್ಯಾಬ್ ಪರ್ಪಸಲ್ಲೂ ಅಷ್ಟೇ ಇಂಟರ್ಫೇಸಿಂಗ್ ಬರುತ್ತೆ, LED ಇಂಟರ್ಫೇಸಿಂಗ್, LCD ಇಂಟರ್ಫೇಸಿಂಗ್, ಈ ಥರ ಇಂಟರ್ಫೇಸಿಂಗ್ ಬರುತ್ತೆ, DC ಮೋಟರ್ ಇಂಟರ್ಫೇಸಿಂಗ್, ಇವೆಲ್ಲನೂ ಪೋರ್ಟ್ 1ಗೆ ಇಂಟರ್ಫೇಸ್ ಮಾಡ್ತೀವಿ. ಎಕ್ಸ್ಟರ್ನಲ್ ಡಿವೈಸಸ್ನ ಯೂಶಲಿ ನಾವು ಪೋರ್ಟ್ 1ಗೆ ಇಂಟರ್ಫೇಸ್ ಮಾಡ್ತೀವಿ. Thus, if you next point ಅದೇ ಕೊಟ್ಟಿದ್ದಾರೆ, thus if you need to connect to switches or LEDs you could make use of these 8 pins. ಅಂದರೆ ನೀವು LEDಸ್ಗೆ ಅಥವಾ ಸ್ವಿಚಸ್ಗೆ ಏನಕ್ಕನ ಕನೆಕ್ಟ್ ಮಾಡಂಗಿದ್ರೆ ಈ 8 ಪಿನ್ನುಗಳನ್ನ ಯೂಸ್ ಮಾಡ್ಕೋಬೋದು. But it doesn't need any pull-up resistors as it is having internally. ಇದರಲ್ಲಿ ಇಂಟರ್ನಲ್ಲಿ ಬಿಲ್ಟಪ್ ಪುಲ್-ಅಪ್ ರೆಸಿಸ್ಟರ್ಸ್ ಇರೋದ್ರಿಂದ ಪೋರ್ಟ್ 1ಗೆ ನಾವು ಎಕ್ಸ್ಟರ್ನಲ್ಲಿ ಪುಲ್-ಅಪ್ ರೆಸಿಸ್ಟರ್ಸ್ನ ಯೂಸ್ ಮಾಡೋ ನೆಸಸರಿ ಇಲ್ಲ. ಪೋರ್ಟ್ 0ಅಲ್ಲಿ ಕಂಪಲ್ಸರಿ ನಾವು ಏನು ಮಾಡಬೇಕಾಗತ್ತೆ, ಪುಲ್-ಅಪ್ ರೆಸಿಸ್ಟರ್ಸ್ನ ಯೂಸ್ ಮಾಡಬೇಕಾಗತ್ತೆ. ಆದರೆ ಪೋರ್ಟ್ 1ನಲ್ಲಿ ನಾವು ಯೂಸ್ ಮಾಡೋಷ್ಟಿರಲ್ಲ, ಬಿಕಾಸ್ ಇಂಟರ್ನಲ್ಲಿ ಇನ್ಬಿಲ್ಟ್ ಪುಲ್-ಅಪ್ ರೆಸಿಸ್ಟರ್ಸ್ ಇರುತ್ತೆ. ಮತ್ತು this is also quasi bidirectional. As an IO port it is standard quasi bidirectional ಅಂತ ಹೇಳ್ತಾನೆ. ನೆಕ್ಸ್ಟ್ ಸ್ಲೈಡ್ ನೋಡೋಣ. ನೆಕ್ಸ್ಟ್ ಈಸ್ ಪೋರ್ಟ್ 2. Like port 0, port 2 is a dual purpose port. ಪೋರ್ಟ್ 0 ಥರನೇ ಪೋರ್ಟ್ 2 ಕೂಡ ಇಟ್ ಈಸ್ ಎ ಡ್ಯುಯಲ್ ಪರ್ಪಸ್ ಪೋರ್ಟ್. ಮತ್ತು ಇದರದ್ದು ಯಾವ್ಯಾವ ಪಿನ್ಸ್ಗೆ 8051 ಯಾವ್ಯಾವ ಪಿನ್ಸ್ನ ವಿ ವಿಲ್ ಕನ್ಸಿಡರ್ ಆ್ಯಸ್ ಪೋರ್ಟ್ 2 ಅಂದರೆ
It is nothing but pins 21 ಇಂದ 28. Pin number 21 to 28, that is nothing but 8 bits. 8 bits ನ ಏನು ಮಾಡ್ಬೋದು, 8 ಪಿನ್ನುಗಳನ್ನ ನಾವು we can use it as port 2. It can be used for general IO or as the high byte of the address bus for designs with external code memory. ಇದನ್ನ ಜನರಲ್ IO ಪರ್ಪಸ್ಗೆ ಯೂಸ್ ಮಾಡ್ಕೋಬೋದು ಮತ್ತು ಹೈ ಬಿಟ್ ಅಡ್ರೆಸ್ ಬಸ್ಸಾಗಿ ಕೂಡ ಯೂಸ್ ಮಾಡ್ಬೋದು. ವೆನ್ ಎಕ್ಸ್ಟರ್ನಲ್ ಕೋಡ್ ಮೆಮೊರಿ ಯೂಸ್ ಮಾಡಿದಾಗ ಹೈ ಬಿಟ್ ಅಡ್ರೆಸ್ ಬಸ್ಸಾಗಿ ಇದನ್ನು ಯೂಸ್ ಮಾಡ್ಕೋಬೋದು. ಮತ್ತು ಲೈಕ್ ಪೋರ್ಟ್ 1, ಪೋರ್ಟ್ 2 ಆಲ್ಸೋ ಡಸಂಟ್ ರಿಕ್ವೈರ್ ಎನಿ ಪುಲ್ ಅಪ್ ರೆಸಿಸ್ಟರ್ಸ್. ಪೋರ್ಟ್ 1 ಥರನೇ ಪೋರ್ಟ್ 2ಗೂ ಕೂಡ ಇನ್ಬಿಲ್ಟ್ ಪುಲ್ ಅಪ್ ರೆಸಿಸ್ಟರ್ಸ್ ಇರೋದ್ರಿಂದ ನಾವು ಪುಲ್ ಅಪ್ ರೆಸಿಸ್ಟರ್ಸ್ನ ಎಕ್ಸ್ಟರ್ನಲ್ಲಿ ಯೂಸ್ ಮಾಡೋ ನೆಸಸರಿ ಇಲ್ಲ. ನೆಕ್ಸ್ಟ್, ಆಸ್ ಆನ್ IO ಪೋರ್ಟ್ ಇಟ್ ಈಸ್ ಸ್ಟ್ಯಾಂಡರ್ಡ್ ಕ್ವೆಸಿ ಬೈಡೈರೆಕ್ಷನಲ್. ಇಲ್ಲಿ ನೋಡ್ಬೋದು ಎಲ್ಲ ಪೋರ್ಟ್ಸು ಕೂಡ ಕ್ವೆಸಿ ಬೈಡೈರೆಕ್ಷನಲ್. ಅದೇ ರೀತಿ ಪೋರ್ಟ್ 2 ಕೂಡ ಇಟ್ಸ್ ಎ ಸ್ಟ್ಯಾಂಡರ್ಡ್ ಕ್ವೆಸಿ ಬೈಡೈರೆಕ್ಷನಲ್. ಮತ್ತು ಇದನ್ನು ಯಾವ್ಯಾವ ಫಂಕ್ಷನ್ಸ್ಗೆ, ಬೇರೆ ಫಂಕ್ಷನ್ಸ್ಗೆ ಯೂಸ್ ಮಾಡ್ಬೋದು ಅಂದರೆ ಹೈ ಬೈಟ್ ಆಫ್ ಅಡ್ರೆಸ್ ಬಸ್ ಫಾರ್ ಎಕ್ಸ್ಟರ್ನಲ್ ಪ್ರೋಗ್ರಾಮ್ ಆ್ಯಂಡ್ ಡೇಟಾ ಮೆಮೊರಿ ಆ್ಯಕ್ಸಸ್. ಹೈ ಬೈಟ್ ಅಡ್ರೆಸ್ ಬಸ್ ಆಗಿ ಯೂಸ್ ಮಾಡ್ಬೋದು ಇದನ್ನು ವೆನ್ ಎವರ್ ಯು ಗೋ ಫಾರ್ ಎಕ್ಸ್ಟರ್ನಲ್ ಪ್ರೋಗ್ರಾಮಿಂಗ್ ಅಥವಾ ಮತ್ತು ಡೇಟಾ ಮೆಮೊರಿ ಆ್ಯಕ್ಸಸ್ ಮಾಡೋವಾಗ ಎಲ್ಲ ಇದನ್ನು ಪೋರ್ಟ್ 2ನ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಸ್ಲೈಡ್ ನೋಡೋಣ. ಪೋರ್ಟ್ 3. ಪೋರ್ಟ್ 3 ಕೂಡ ಇಟ್ ಈಸ್ ಎ ಡ್ಯುಯಲ್ ಪರ್ಪಸ್ ಪೋರ್ಟ್. ಏನು ಹೇಳ್ತಾರೆ ನೋಡೋಣ. Port 3 is also dual purpose, but designers generally avoid using this port unnecessarily for IO because the pins have alternate functions which are related to special features of the 8051. ಅಂದರೆ ಪೋರ್ಟ್ 3 ಕೂಡ ಡ್ಯುಯಲ್ ಪರ್ಪಸ್, ಬಟ್ ಅನ್ನೆಸೆಸರಿಲಿ ಇದನ್ನು ಎಕ್ಸ್ಟರ್ನಲ್ ಆಗಿ ಎಕ್ಸ್ಟರ್ನಲ್ ಡಿವೈಸಸ್ ಕನೆಕ್ಟ್ ಮಾಡೋಕ್ಕೆ ಅಂದರೆ ಇಂಟರ್ಫೇಸ್ ಮಾಡೋಕ್ಕೆಲ್ಲನೂ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಯಾಕೆ ಅಂದರೆ ಇದು ಆಲ್ರೆಡಿ ಸ್ಪೆಷಲ್ ಫೀಚರ್ಸ್ಗೆ ಯೂಸ್ ಮಾಡ್ತಿರ್ತೀವಿ. ಪೋರ್ಟ್ 3 ಈಸ್ ಡೆಡಿಕೇಟೆಡ್ ಫಾರ್ ದಿ ಸ್ಪೆಷಲ್ ಫೀಚರ್ಸ್ ಆಫ್ 8051. ಆ ಸ್ಪೆಷಲ್ ಫೀಚರ್ಸ್ ಏನು ಅಂತ ನಾನು ನೆಕ್ಸ್ಟ್ ಸ್ಲೈಡಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸ್ಪೆಷಲ್ ಫೀಚರ್ಸ್ಗೆ ಯೂಸ್ ಮಾಡೋದ್ರಿಂದ ನಾವು ಪೋರ್ಟ್ 3ನ ಇಂಟರ್ಫೇಸಿಂಗ್ಗೆ ಅನ್ನೆಸೆಸರಿಲಿ ಯೂಸ್ ಮಾಡೋಷ್ಟಿರಲ್ಲ. Indiscriminate use of these pins may interfere with the normal operation of the 8051. As an IO port, standard ಕ್ವಿಸಿ ಬೈಡೈರೆಕ್ಷನಲ್. ಎಸ್, ಮತ್ತೆ ಅದೇ ಹೇಳ್ತಾನೆ ಈ ಪೋರ್ಟ್ ಕೂಡ ಇಟ್ ಈಸ್ ಎ ಸ್ಟ್ಯಾಂಡರ್ಡ್ ಕ್ವಿಸಿ ಬೈಡೈರೆಕ್ಷನಲ್. ಎಲ್ಲ ಪೋರ್ಟ್ಸು ಇನ್ ದಿ 8051 ದಟ್ ಈಸ್ ಪೋರ್ಟ್ 0, ಪೋರ್ಟ್ 1, ಪೋರ್ಟ್ 2, ಪೋರ್ಟ್ 3 4 ಪೋರ್ಟು ಕೂಡ ಇಟ್ಸ್ ಎ ಸ್ಟ್ಯಾಂಡರ್ಡ್ ಕ್ವಿಸಿ ಬೈಡೈರೆಕ್ಷನಲ್. ವಾಟ್ ಆರ್ ದ ಆಲ್ಟರ್ನೇಟ್ ಫಂಕ್ಷನ್ಸ್ ಆಫ್ ಪೋರ್ಟ್ 3? ಏನೇನಕ್ಕೆ ಯೂಸ್ ಮಾಡ್ಬೋದು ಪೋರ್ಟ್ 3ನ? ನಾನು ಆಗಲೇ ಹೇಳ್ದಂಗೆ ಪೋರ್ಟ್ 3 ಆ್ಯಸ್ ಸ್ಪೆಷಲ್ ಫೀಚರ್ಸ್ ಆಫ್ 8051. ಸೊ ಇಟ್ ಕ್ಯಾನ್ ಬಿ ಯೂಸ್ಡ್ ಆ್ಯಸ್ ಎ ಸೀರಿಯಲ್ IO ಆಗಿ ಯೂಸ್ ಮಾಡ್ಬೋದು, ಟೈಮರ್ಸ್ ಆಗಿ ಯೂಸ್ ಮಾಡ್ಬೋದು, ಕ್ಲಾಕ್ಸ್ ಆಗಿ ಯೂಸ್ ಮಾಡ್ಬೋದು, ಇಂಟರಪ್ಟ್ಸ್ ಆಗಿ ಯೂಸ್ ಮಾಡ್ಬೋದು. ಇಂಟರಪ್ಟ್ಸ್ ಅಂದರೆ ಆ ಪಿನ್ಸ್ಗೆ ವಿ ಕ್ಯಾನ್ ಯೂಸ್ ಇಟ್ ಅಂತ ರೀಡ್ ಆರ್ ರೈಟ್ ಆಪರೇಷನ್ ಯೂಸ್ ಮಾಡ್ಬೋದು. ಇನ್ ಡೀಟೈಲ್ ಆಗಿ ನಾನು ನೆಕ್ಸ್ಟ್ ಸ್ಲೈಡಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಲೆಟ್ಸ್ ಸಿ ದಿ ನೆಕ್ಸ್ಟ್ ಸ್ಲೈಡ್. ಇಲ್ಲಿ ನೋಡ್ಬೋದು ನಿಮಗೆ ಪೋರ್ಟ್ 3ದು ಪಿನ್ಸು ಎಷ್ಟು ಪಿನ್ಸ್ ಇರುತ್ತೆ. ಪೋರ್ಟ್ 3 ಕೂಡ 8 ಬಿಟ್ ಅಂತ ಹೇಳಿದ್ದೆ. ಪ್ರತಿ ಪೋರ್ಟು ಕೂಡ ಇಟ್ ಈಸ್ ಆಫ್ 8 ಬಿಟ್ಸ್. ಈ 8 ಬಿಟ್ನು ಕೂಡ ನಾವೇನು ಮಾಡ್ತೀವಿ, ಸ್ಪೆಷಲ್ ಫಂಕ್ಷನ್ಸ್ಗೆ, ಸ್ಪೆಷಲ್ ಫೀಚರ್ಸ್ಗೆ ಯೂಸ್ ಮಾಡ್ತೀವಿ. ಪಿನ್ 3.0 ಈಸ್ ಯೂಸ್ಡ್ ಆ್ಯಸ್ ಎ ರೀಡ್ ಆಪರೇಷನ್, ಅಂದರೆ ಸೀರಿಯಲ್ ಡೇಟಾ ಇನ್ಪುಟ್ಗೆ ಯೂಸ್ ಮಾಡ್ಬೋದು. ಅಂದರೆ RxD ಅಲ್ಲಿ ಕೊಟ್ಟಿದ್ದಾರೆ ನೋಡಿ, P3.0 ಕ್ಯಾನ್ ಬಿ ಯೂಸ್ಡ್ ಫಾರ್ RxD, ದಟ್ ಈಸ್ ಸೀರಿಯಲ್ ಡೇಟಾ ಇನ್ಪುಟ್. ಮತ್ತು P3.1 ಈಸ್ ಯೂಸ್ಡ್ ಆ್ಯಸ್ TXD,
ಅಂದರೆ ಟ್ರಾನ್ಸ್ಮಿಷನ್ಗೆ ಯೂಸ್ ಮಾಡ್ತೀವಿ. RXT is nothing but receiving data. TXT is nothing but transmitting data. So P3.0ನ ಟ್ರಾನ್ಸ್ಮಿಟಿಂಗ್ ಡೇಟಾಗೆ ಯೂಸ್ ಮಾಡ್ತೀವಿ, ಅಂದರೆ ಸೀರಿಯಲ್ ಡೇಟಾ ಇನ್ಪುಟ್ಗೆ. ಮತ್ತು P3.1ನ ಸೀರಿಯಲ್ ಡೇಟಾ ಔಟ್ಪುಟ್ ಅಂದರೆ ಟ್ರಾನ್ಸ್ಮಿಟಿಂಗ್, ಸೊ TXTಗೆ ಯೂಸ್ ಮಾಡ್ತೀವಿ. P3.2 ಕ್ಯಾನ್ ಬಿ ಯೂಸ್ಡ್ ಆಸ್ interrupt. INT0 is nothing but interrupt, ಅಂದರೆ external interrupt 0. ಮತ್ತೆ P3.3 is nothing but INT1, external interrupt 1. ಮತ್ತೆ P3.4 can be used as a external timer 0 input ಆಗಿ ಯೂಸ್ ಮಾಡ್ಬೋದು, that is nothing but T0. P3.5 is used as external timer 1 input ಅಂದರೆ T1. ಮತ್ತೆ P3.6 can be used as external memory write pulse. ಮತ್ತೆ P3.7 can be used as external memory read pulse, RD bar. ಇವಿಷ್ಟು ನೀವು SFR ರಿಜಿಸ್ಟರಲ್ಲಿ ನೋಡಿರ್ತೀರ. ಯಾವ್ದ್ಯಾವುದು ಯಾವ್ಯಾವ ಬಿಟ್ಗೆ ಕನೆಕ್ಷನ್ ಆಗಿದೆ SFR ರಿಜಿಸ್ಟರಲ್ಲಿ ಅನ್ನೋದು ಹೇಳ್ತೀನಿ. ಆಲ್ರೆಡಿ ನೀವು SFR ರಿಜಿಸ್ಟರ್ ಓದಿರೋದ್ರಿಂದ ನಿಮಗೆ ಈಸಿ ಆಗುತ್ತೆ ಇದನ್ನು ತಿಳ್ಕೊಳ್ಳಿ. SFR ರಿಜಿಸ್ಟರಲ್ಲಿ ಎಸ್ ಬಫ್ ಬರುತ್ತಲ್ವ, ಅದರಲ್ಲಿ ಯು ವಿಲ್ ಕಮ್ ಅಕ್ರಾಸ್ RXT ಮತ್ತು TXT. ದಟ್ RXT ಆ್ಯಂಡ್ TXT ಶುಡ್ ಬಿ ಪೋರ್ಟ್ 3.0 ಮತ್ತು P3.1. ಮತ್ತು ಎಕ್ಸ್ಟರ್ನಲ್ ಇಂಟರಪ್ಟ್ಸ್ ಬಂದಿರುತ್ತೆ INT0 ಮತ್ತು INT1, ದಟ್ ಈಸ್ ಇನ್ TCON 1, TCON 3 ಅಲ್ಲಿ. ಮತ್ತು ಎಕ್ಸ್ಟರ್ನಲ್ ಟೈಮರ್ 0 ಇನ್ಪುಟ್ಟು ಮತ್ತು ಎಕ್ಸ್ಟರ್ನಲ್ ಟೈಮರ್ 1 ಇನ್ಪುಟ್ಟು, ದಟ್ ಈಸ್ T0 ಮತ್ತು T1 ಬಂದು T ಮಾಡೆಲ್ ಬಂದಿರುತ್ತೆ. ಇದು ಡೀಟೈಲ್ ಆಗಿ ನೀವು SFR ರಿಜಿಸ್ಟರ್ ಕ್ಲಾಸಲ್ಲಿ ಕಲ್ತಿರ್ತೀರಾ. ಓಕೆ, ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಸ್ಲೈಡ್. ದಿಸ್ ಇಸ್ ದಿ IO ಪೋರ್ಟ್ ಸ್ಟ್ರಕ್ಚರ್. ನೀವು ನೋಡ್ಬೋದು IO ಪೋರ್ಟ್ ಸ್ಟ್ರಕ್ಚರ್ ಹೇಗಿರುತ್ತೆ ಅಂತ. 8051 ಇಂಟರ್ನಲ್ ಬಸ್. 8051 ಇಂಟರ್ನಲ್ ಬಸ್ಗೆ ನಾವೇನು ಕನೆಕ್ಟ್ ಮಾಡ್ತೀವಿ, ರೀಡ್ ಲ್ಯಾಚ್ ಕನೆಕ್ಟ್ ಮಾಡಿದ್ದಾರೆ, ರೀಡ್ ಪಿನ್ ಕನೆಕ್ಟ್ ಮಾಡಿದ್ದಾರೆ. ಅದರಿಂದ ದೇ ಟೇಕ್ ಎ ಕನೆಕ್ಷನ್ ಟು ಪೋರ್ಟ್ ಲ್ಯಾಚ್, ರೈಟ್ ಲ್ಯಾಚ್ ಮತ್ತು ಇಂಟರ್ನಲ್ ಪುಲ್ಲಪ್ಸು ಎಲ್ಲದಕ್ಕೂ ಕನೆಕ್ಟ್ ಮಾಡಿರ್ತಾರೆ. ಇದರದ್ದು ಫಂಕ್ಷನ್ ಹೆಂಗಾಗತ್ತೆ ಅಂತ ನೆಕ್ಸ್ಟ್ ಸ್ಲೈಡಲ್ಲಿ ನೋಡೋಣ. ನಿಮಗೆ ಇನ್ ಡೆಪ್ತ್ ಆಗಿ ಇದನ್ನು ಎಕ್ಸ್ಪ್ಲೈನ್ ಮಾಡಿಲ್ಲ, ಜಸ್ಟ್ ದೇ ಹ್ಯಾವ್ ಗಿವನ್ ಎ ಓವರ್ ವ್ಯೂ ಸ್ಟ್ರಕ್ಚರ್ ನಿಮ್ಮ ಸಿಲೆಬಸ್ಸಲ್ಲಿ. ಲೆಟ್ಸ್ ಸಿ ಹೌ ಇಟ್ ವರ್ಕ್ಸ್. IO port structure. The internal circuitry for the IO port is shown in the figure. Internal structure ಬಂದು ಇದು. This is the figure. Next point ನೋಡೋಣ. If you want to read in from a pin, you must first give a logic 1 to the port latch to turn off the FET. Otherwise, the data read in will always be logic 0. ಅಂದರೆ ನೀವು ರೀಡ್ ಮಾಡ್ಕೋಬೇಕಾದ್ರೆ, ಯಾವುದನ್ನ ಡೇಟಾನ ರೀಡ್ ಮಾಡ್ಕೋಬೇಕಾದ್ರೆ ಫಸ್ಟ್ ಯು ಶುಡ್ ಗಿವ್ 1 ಟು ದಿ ಪೋರ್ಟ್ ಲ್ಯಾಚ್. ಅದೇನು ಮಾಡುತ್ತೆ, ಇಟ್ ವಿಲ್ ಟರ್ನ್ ಆಫ್ ದಿ FET. ಇಲ್ಲ ಅಂದರೆ ಅದರ್ವೈಸ್ ದ ಡೇಟಾ ರೀಡ್ ವಿಲ್ ಬಿ ಇನ್ ದಿ ಲಾಜಿಕ್ 0 ಸ್ಟೇಟ್ ಅಂತ ಹೇಳ್ತಾನೆ. ನೆಕ್ಸ್ಟ್ ಪಾಯಿಂಟು, ವೆನ್ ಯು ರೈಟ್ ಟು ದಿ ಪೋರ್ಟ್ ಯು ಆರ್ ಆ್ಯಕ್ಚುಲಿ ರೈಟಿಂಗ್ ಟು ದಿ ಲ್ಯಾಚ್. ಅಂದರೆ ನೀವು ಪೋರ್ಟಿಗೆ ಏನಾನ ಬರಿತಿದ್ದೀರಾ ಅಂದರೆ, ಐ ಮೀನ್ ಇಫ್ ಯು ಆರ್ ರೈಟಿಂಗ್ ಟು ಎನಿ ಪೋರ್ಟ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಯು ಆರ್ ರೈಟಿಂಗ್ ಟು ಎ ಲ್ಯಾಚ್ ಅಂತ. ಎಕ್ಸಾಂಪಲ್ ಕೊಡ್ತಾನೆ, ಇಫ್ ಎ ಲಾಜಿಕ್ 0 ಗಿವನ್ ಟು ದಿ ಲ್ಯಾಚ್ ವಿಲ್ ಬಿ ಇನ್ವರ್ಟೆಡ್ ಆ್ಯಂಡ್ ಟರ್ನ್ ಆನ್ ದಿ FET ವಿಚ್ ಕಾಸ್ ದ ಪೋರ್ಟ್ ಪಿನ್ ಟು ಬಿ ಕನೆಕ್ಟೆಡ್ ಟು ಗ್ರೌಂಡ್. ಇವಾಗ ನೀವು ಲಾಜಿಕ್ 0 ಕೊಡ್ತೀರಾ ಲ್ಯಾಚ್ಗೆ ಅಂದರೆ ಇಟ್ ವಿಲ್ ಬಿ ಇನ್ವರ್ಟೆಡ್. ಇಟ್ಸ್ ಆಪ್ರೇಷನ್ ಏನು ಮಾಡುತ್ತದು, 0 ಕೊಟ್ಟರೆ 1 ಮಾಡುತ್ತೆ, 1 ಕೊಟ್ಟರೆ 0 ಮಾಡುತ್ತೆ. 0 ಕೊಟ್ಟಾಗ ಲ್ಯಾಚ್ಗೆ ಇಟ್ ಟರ್ನ್ಸ್ ಇಟ್ಟು 1 ಅಂದರೆ ಇನ್ವರ್ಟ್ ಮಾಡುತ್ತೆ, 1 ಆಗುತ್ತೆ. 1 ಆದಾಗ ಏನಾಗುತ್ತೆ, ಅದು FETಗೆ ಕನೆಕ್ಟ್ ಆಗಿದೆ. ಇಲ್ಲಿ FET ಏನಾಗುತ್ತೆ,
ಆಗ ಟರ್ನ್ ಆನ್ ಆಗುತ್ತೆ. ಟರ್ನ್ ಆನ್ ಆಗಿ ಆ ಪಿನ್ ಏನಾಗುತ್ತೆ, ಡೈರೆಕ್ಟ್ಲಿ ಕನೆಕ್ಟ್ಸ್ ಟು ಗ್ರೌಂಡ್. ಡೈರೆಕ್ಟ್ಲಿ ಕನೆಕ್ಟ್ಸ್ ಟು ಗ್ರೌಂಡ್ ಆಗುತ್ತೆ. ದಟ್ಸ್ ದಿ ಆಪರೇಷನ್ ಆಫ್ ರೀಡಿಂಗ್ ಆ್ಯಂಡ್ ರೈಟಿಂಗ್ ಇನ್ ದಿ ಐಒ ಪೋರ್ಟ್ ಸ್ಟ್ರಕ್ಚರ್. ನೆಕ್ಸ್ಟ್ ನೋಡೋಣ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕೊಟ್ಟಿದ್ದೀನಿ ಕೆಲವೊಂದು ಈ ಸೆಷನ್ಗೆ ಸಂಬಂಧಪಟ್ಟಿದ್ದು. ಓಕೆ, ಲೆಟ್ಸ್ ಸಿ. ಈಚ್ ಪೋರ್ಟ್ ಲೈನ್ ಆಫ್ ಎ ಪೋರ್ಟ್ ಕ್ಯಾನ್ ಇಂಡಿವಿಜುವಲಿ ಸೋರ್ಸ್ ಎ ಕರೆಂಟ್ ಆಫ್ ಅಪ್ ಟು, ಅಂದರೆ ಒಂದೊಂದು ಪೋರ್ಟ್ ಲೈನೂ ಸೋರ್ಸ್ ಕರೆಂಟ್ ಎಷ್ಟು ತಗೊಳುತ್ತೆ ಅಂತ. 0.2 ಮಿಲಿ ಆ್ಯಂಪ್ ಫಸ್ಟ್ ಆಪ್ಷನ್, ಸೆಕೆಂಡ್ ಆಪ್ಷನ್ 0.25 ಮಿಲಿ ಆ್ಯಂಪ್, ಥರ್ಡ್ ಆಪ್ಷನ್ 0.5 ಮಿಲಿ ಆ್ಯಂಪ್, ಫೋರ್ತ್ ಆಪ್ಷನ್ 0.75 ಮಿಲಿ ಆ್ಯಂಪ್. ಆನ್ಸರ್ ಬಂದು 0.5 ಮಿಲಿ ಆ್ಯಂಪ್. ಅಂದರೆ ಪ್ರತಿಯೊಂದು ಪೋರ್ಟು ಇಂಡಿವಿಜುವಲಿ ಏನು ಮಾಡುತ್ತೆ, ಸೋರ್ಸ್ ಆಫ್ ಕರೆಂಟ್ ಬಂದು 0.5 ಮಿಲಿ ಆ್ಯಂಪ್ವರೆಗೂ ತಗೊಳುತ್ತೆ. ಲೆಟ್ಸ್ ಸಿ ನೆಕ್ಸ್ಟ್ ಕ್ವಶನ್. The number of TTL inputs that can be synced by the port 0 when a logic 0 is sent to a port line as an output port is. Number of TTL inputs ಎಷ್ಟಿರುತ್ತೆ? ಆಬ್ವಿಯಸ್ಲಿ ಯಾವುದೇ ಪೋರ್ಟ್ ಆದರೂ ಇಟ್ ಈಸ್ ಎ 8 ಬಿಟ್, ಸೊ 8 ಇರಲೇಬೇಕು. ಲೆಟ್ಸ್ ಸಿ ದಿ ಆಪ್ಷನ್ಸ್. ಫಸ್ಟ್ ಆಪ್ಷನ್ಸ್ ಬಂದು 2, second option is 4, third option is 6 and fourth option is 8. Obviously the answer is fourth option, that is 8. When a logic 0 is sent to a port line as an output port, it can sync 8 LSTTL inputs. Port 0 is used as data bus during external interfacing whenever required. Next question ನೋಡೋಣ. Okay, the open drain bidirectional, that is bidirectional ಅಂದರೆ ನಿಮಗೆ ಗೊತ್ತಿರುತ್ತೆ, ಇನ್ಪುಟ್ ಆರ್ ಔಟ್ಪುಟ್ ಎರಡು. ಓಕೆ, ಐದರ್ ಇನ್ಪುಟ್ ಆರ್ ಔಟ್ಪುಟ್. ಸೊ the open drain bidirectional port with internal pull-ups is, ಅಂದರೆ ಫಸ್ಟ್ ಒನ್ನು ಪೋರ್ಟ್ 0. ಆಪ್ಷನ್ಸ್ ನೋಡೋಣ. ಫಸ್ಟ್ ಆಪ್ಷನ್ ಬಂದು ಪೋರ್ಟ್ 0, ಸೆಕೆಂಡ್ ಆಪ್ಷನ್ಸ್ ಬಂದು ಪೋರ್ಟ್ 1, ಥರ್ಡ್ ಆಪ್ಷನ್ ಇಸ್ ಪೋರ್ಟ್ 2, ಫೋರ್ತ್ ಆಪ್ಷನ್ ಇಸ್ ಪೋರ್ಟ್ 3. ಆನ್ಸರ್ ಬಂದು ಫಸ್ಟ್ ಆಪ್ಷನ್, ದಟ್ ಈಸ್ ಎ is port 0. Port 0 is an open drain bidirectional. Bidirectional ಅಂದರೆ ಇನ್ಪುಟ್ ಆರ್ ಔಟ್ಪುಟ್ ಪೋರ್ಟ್ ವಿತ್ ಇಂಟರ್ನಲ್ pull-ups. Port 1, 2, 3 or 8 bit bidirectional ports. Next question ನೋಡೋಣ. Port 1 lines are used during programming of. ಪೋರ್ಟ್ 1 ಲೈನ್ಸ್ನ ಯಾವ ಪ್ರೋಗ್ರಾಮಿಂಗಿಗೆ ಯೂಸ್ ಮಾಡ್ತೀವಿ? ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ ಎಕ್ಸ್ಟರ್ನಲ್ EPROM and EEPROM. Option B external ROM and RAM. Option C internal ROM and RAM. Option D internal EPROM and EEPROM. Answer is nothing but option D, that is nothing but internal EPROM and EEPROM. Port 1 lines are used as lower byte of 16-bit address bus during programming of internal EPROM or EEPROM. Internal EPROM and EEPROM ಪ್ರೋಗ್ರಾಮಿಂಗ್ ಮಾಡುವಾಗ ನಾವು ಪೋರ್ಟ್ 1 ಲೈನ್ಸ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಕ್ವಶನ್. The port that can source or sync 4 LSTTL inputs when being used as an output port on each of its line is.
ಅಂದರೆ ಯಾವ ಪೋರ್ಟು ಈ ಥರ ಔಟ್ಪುಟ್ ಕೊಡೋಕ್ಕೆ ಮುಂಚೆ ಔಟ್ಪುಟ್ಟಾಗಿ ಯೂಸ್ ಮಾಡೋಕ್ಕೆ ಮುಂಚೆ ಸೋರ್ಸ್ ಅಥವಾ ಸಿಂಕ್ ಆಗಿ ಯೂಸ್ ಮಾಡ್ಬೋದು ಅಂತ ಕೇಳ್ತಿದ್ದಾರೆ. ಎಸ್, ಆಪ್ಷನ್ 1 ಪೋರ್ಟ್ 1, ಆಪ್ಷನ್ 2 ಪೋರ್ಟ್ 2, ಆಪ್ಷನ್ 3 ಪೋರ್ಟ್ 3, ಆಪ್ಷನ್ ಡಿ ಆಲ್ ಆಫ್ ದಿ ಮೆನ್ಷನ್ಡ್. ಆನ್ಸರ್ ಬಂದು ಇಟ್ಸ್ ದಿ ಆಪ್ಷನ್ ಡಿ. That is nothing but the ports P1, P2, P3 can source or sink. ಅಂದರೆ ಅವು ಸೋರ್ಸನ್ನು ಆಗ್ಬೋದು, ಸಿಂಕನ್ನು ಆಗ್ಬೋದು ಇನ್ಪುಟ್ಸ್ನ when being used as an output port on each of this line. ಈ ಸೆಷನಲ್ಲಿ ನೀವು ಪೋರ್ಟ್ಸ್ ಎಲ್ಲ ಕಲ್ತಿದ್ದೀರಾ. I hope you all understand regarding the ports, that is port 0 to port 3. Thank you everyone.